ಇದೀಗ ನಾನು ಬಸವರಾಜ್, ನನಗೆ ಒಂದು ಕಡೆ ಪ್ರಭಾಕರ್ ಅವರ ಮಾತಾಡ್ಸ್ಬಿಡ್ತೀನಿ. ಪ್ರಭಾಕರ್ ಅವರೇ, ನೋಡಿ, ಒಂದು ಕಡೆ ಈ ಯುದ್ಧ ನಾವೇನು ನಿಲ್ಲಿಸಲ್ಲ ಅಂತ ಮಾತಾಡ್ತಾ ಇರಬಹುದು, ಬಟ್ ಎಲ್ಲರೂ ಆಲ್ರೆಡಿ ಸುಸ್ತಾಗಿರುವಂತೆ ಕಾಣಿಸ್ತಾ ಇದೆ. ಅಮೆರಿಕ ನೋಡಿ, ಒಂದು ಕಡೆ 140 ಮಿಲಿಯನ್ ಬ್ಯಾರಲ್ಸ್ ಆಫ್ ಇರಾನಿಯನ್ ಆಯಿಲ್, 140 ಮಿಲಿಯನ್ ಬ್ಯಾರಲ್ ಅಷ್ಟು ಇರಾನ್ನ ತೈಲವನ್ನು, ಯಾವ ತೈಲ ಸಮುದ್ರದಿಂದ ಆಲ್ರೆಡಿ ಮೇಲೆ ಬಂದುಬಿಟ್ಟಿತ್ತು, ಅಂದರೆ ಇರಾನ್ ದಾಟಿಕೊಂಡಿತ್ತು, ನೀರ ಮೇಲೆ ನಿಂತಿತ್ತು, ಅದನ್ನು ನಾನು ಬಿಡುಗಡೆ ಮಾಡ್ತಾ ಇದ್ದೀನಿ ಅಂತೇಳಿ ಬಿಡುಗಡೆ ಮಾಡಿರುವುದು ಅಮೆರಿಕ. ಸುತ್ತುವರೆದಿತ್ತು ಅಮೆರಿಕದ ನೌಕಾಪಡೆಗಳು ಕೂಡ, ಸುಲಭವಾಗಿ ನಾನು ಬಿಟ್ಟುಬಿಡಲ್ಲ ಅಂತ ಹೇಳಿ. ಸೊ ಇದು ಶಾಂತಿ ಮಾತುಕತೆಗೆ ಒಂದು ಸೂಚಕನ, ಅಥವಾ ಸದ್ಯದ ವಿಶ್ವದ ತೈಲ ಬಿಕ್ಕಟ್ಟನ್ನು ಶಮನಗೊಳಿಸುವ ದೃಷ್ಟಿಯಿಂದ ಒಂದು ಸಣ್ಣ ಮೆಜರ್ಮೆಂಟ್ ಇದು ಅಂತ ಫ್ರಮ್ ಅಮೆರಿಕ ಅಂತ? ನೋಡಿ, ಇದು ಹೇಳ್ಬೇಕು ಅಂತಂದ್ರೆ ಯುದ್ಧ ಮುಗಿಯಕ್ಕೆ ಮುಂಚೆ ಏನೇನು ಸಂಕೇತ ಸೂಚನೆಗಳು ಬರುತ್ತೋ ಅದೆಲ್ಲ ಬರ್ತಾನೆ ಇದೆ. US ನಲ್ಲಿ ಕೂಡ ಅವ್ರ ಹಣಕಾಸಿನ ದೃಷ್ಟಿಯಿಂದ, ಅಂದ್ರೆ ಆರ್ಥಿಕವಾಗಿ ಈ ಯುದ್ಧವನ್ನ ಮುಂದುವರ್ಸ್ಕೊಂಡು ಹೋಗೋದು ಕಷ್ಟ ಆಗಿದೆ. ಮೊದಲನೇ ಒಂದ್ ವಾರ ಮತ್ತೆ 10 ದಿನದ ಹೊತ್ತಿಗೆ $4 ಬಿಲಿಯನ್ ಖರ್ಚಾಗಿದೆ ಅಂತ ಹೇಳ್ತಾ ಇದ್ರೆ, ಇವತ್ತು $40 ಬಿಲಿಯನ್ ದಾಟಿದೆ ಅದು. ಆಮೇಲೆ ಪೆಂಟಗನ್ ಕೂಡ ಈ ಯುದ್ಧಕ್ಕೆ ಸಪೋರ್ಟ್ ಮಾಡಬೇಡ, ಈಗ ಸರಿಯಾದ ಸಮಯ ಅಲ್ಲ ಅಂತ ಕೂಡ ರೆಕಮೆಂಡೇಶನ್ ಮುಂಚೆ ಟ್ರಂಪ್ಗೆ ಕೊಟ್ಟಿದ್ರು. ಅದನ್ನು ಮೀರಿ ಹೋಗಿ ಟ್ರಂಪ್ ಅಟ್ಯಾಕ್ ಮಾಡಿರೋದು ಒಂದು. ಎರಡನೇದು, ಪೆಂಟಗನ್ ನಿನ್ನೆ ದಿವಸ ಹೊಸದಾಗಿ ಒಂದು $200 ಬಿಲಿಯನ್ ನಮಗೆ ಬೇಕೇ ಬೇಕು, ನಾವು ಇದನ್ನು ಇನ್ ಮುಂದುವರಿಸಬೇಕಾದ್ರೆ ಅಂತ ಹೇಳಿದ್ದಾರೆ. ಆ ಹಣವನ್ನ ಹೊಂದಿಸೋದು ಬಹಳ ಕಷ್ಟ ಆಗತ್ತೆ ಅಮೆರಿಕಾಗೆ. ಅಮೆರಿಕ ಕೊಂಡಿರೋದು ಇರಾನ್ ನಿಂದ ಅಮೆರಿಕ ತನಕ ಬರೋದು ಸಾಧ್ಯವೇ ಇಲ್ಲ, ಎಂಟ ಮಿಸೈಲ್ ಆದ್ರೂ ಕೂಡ, ಯಾಕೆ ಅಂದ್ರೆ ಅದು ಅತಿ ದೂರದಲ್ಲಿದೆ. ಏನಾದ್ರೂ ಇಸ್ರೇಲ್ ತನಕ ಆಗತ್ತೆ. ಇಸ್ರೇಲ್ಗೆ ಎಷ್ಟು ಸುಸ್ತಾಗಿದೆ ಅಮೆರಿಕದಷ್ಟೇನೆ ಅಂತ ಅಂದ್ರೆ, ಅಲ್ಲಿ ಇರೋದು ಒಂದೇ ಸುಸಜ್ಜಿತವಾದಂತ ಸುರಕ್ಷಿತವಾದಂತ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬೆನ್ ಗುರಿಯನ್. ಅಲ್ಲಿಗೆ ಇಸ್ರೇಲ್ ಮಿಸೈಲ್ ಹೊಡೆದಿದೆ ಅಂದ್ರೆ 5 ಅಡಿ ಆಳ, 18 ಅಡಿ ಉದ್ದ, ಅಷ್ಟು ಗುಂಡಿ ಆಗೋಗಿದೆ. ಈಗ ಅಲ್ಲಿ ಇರೋ ರನ್ವೇ ಉಪಯೋಗ ಬರ್ತಾ ಇಲ್ಲ. ಅದನ್ನ ಸರಿ ಮಾಡೋದಕ್ಕೆ ಇವ್ರು ಹೇಳ್ತಾ ಇರೋದು ಕಡಿಮೆ ಅಂದ್ರೆ 2 ರಿಂದ 3 ತಿಂಗಳು ಬೇಕು ಅಂತ. ಆಮೇಲೆ ಅಲ್ಲಿ ಸ್ಟ್ರಕ್ಚರ್ ನಂಬರ್ 3, ಟರ್ಮಿನಲ್ ನಂಬರ್ 3, ಅಲ್ಲಿ ಕೂಡ ಮಿಸೈಲ್ ಹೊಡೆದಾಗ ಅದು ಆ ಟರ್ಮಿನಲ್ ಕೂಡ ಸಾಕಷ್ಟು ಡ್ಯಾಮೇಜ್ ಆಗಿದೆ. ಅದನ್ನ ಸರಿ ಮಾಡೋದಕ್ಕೆ 18 ರಿಂದ 24 ತಿಂಗಳು ಬೇಕು ಅಂತ ಹೇಳ್ತಾ ಇದ್ದಾರೆ. ಅದಲ್ದೇನೆ ಮೊನ್ನೆ ದಿನ, ನಿನ್ನೆ ಅತಿ ಬೆಳಗಿನ ಜಾವ ಬಂದಿರೋ ಎಲ್ಲಾ ರಿಪೋರ್ಟ್ ಪ್ರಕಾರ, ಟೆಲವೀವ್ನಲ್ಲಿ ಮಧ್ಯಭಾಗದಲ್ಲಿ ಇರ್ತಕ್ಕಂತ ಆರ್ಥಿಕ ವ್ಯವಸ್ಥೆಗೆ ಏಟು ಬಿದ್ದಿದೆ. ಅಲ್ಲಿ ಇರುವಂತಹ ಟೆಲವೀವ್ನ ಸೆಂಟ್ರಲ್ ರೈಲ್ವೆ ಸ್ಟೇಷನ್ಗೆ ಬಿದ್ದಿದೆ. ಅತಿ ಬ್ಯುಸಿ ಆಗಿರುವಂತಹ ಸ್ಟೇಷನ್, ಅಲ್ಲಿ ಹಾಳಾಗಿದೆ. ಸಾವಾಗಿಲ್ಲ, ಆದ್ರೂ ಕೂಡ ಡ್ಯಾಮೇಜ್ಗಳು ಸಿಕ್ಕಾಪಟ್ಟೆ ಆಗಿದೆ. ಈಗ ಅಮೆರಿಕ ಮತ್ತೆ ಇಬ್ಬರು ರಿಪೋರ್ಟ್ ಇದೆ ಸರ್, ಅಲ್ಲಿ ಇಬ್ಬರು ವೃದ್ಧರು ಸತ್ತಿದ್ದಾರೆ ಅಂತ ರಿಪೋರ್ಟ್ ಇದೆ ಅಲ್ಲಿ ಆ ರೈಲ್ವೆ ಸ್ಟೇಷನ್ಗೆ ಅದು ಹೊಡೆದಾಗ. ಅಲ್ಲ, ಅಮೆರಿಕಾನು ನಿಲ್ಸ್ಬೇಕು ಅಂತ ಇದೆ, ಇಸ್ರೇಲ್ ಕೂಡ ನಿಲ್ಸ್ಬೇಕು ಅಂತಿದೆ. ಇವ್ರಿ ಮಧ್ಯೆ ಪ್ರಾಬ್ಲಮ್ ಏನಿದೆ ಅಂದ್ರೆ, ಅನಾವಶ್ಯಕವಾಗಿ ಅಮೆರಿಕವನ್ನ ಇಸ್ರೇಲ್ ಎಳ್ಕೊಂಡ್ ಬಂದು ಬಿಟ್ಟಿದ್ದಾರೆ ಇದರಲ್ಲಿ ಅಂತ. ಅಮೆರಿಕ ನೀವು ನಮ್ಮನ್ನ ಎಳ್ಕೊಂಡ್ ಬಂದಿದ್ದಕ್ಕೆ ಮಾಡಿದ್ದೀರಿ ಅಂತ. ಯಾರು ಫಸ್ಟ್ ಅಟ್ಯಾಕ್ ಮಾಡಿದ್ರು ಇರಾನ್ ಮೇಲೆ, ಇನ್ನು ಅವ್ರವರಲ್ಲೇ ಸ್ಪಷ್ಟತೆ ಇಲ್ಲ. ಈಗ ಇರಾನ್ಗೆ ತಾವು ಒಂದು ಏಟು ತಿನ್ನೋದು ಮಾತ್ರ ಅಲ್ಲ, ಅಫ್ಕೋರ್ಸ್ ಮೊದಲ ಬಾರಿಗೆ ಇಸ್ರೇಲ್ ಪ್ರೆಸ್ ಅಮೆರಿಕ ಸೇರ್ಕೊಂಡು ಇರಾನ್ಗೆ ಹಾಕಿರೋದು ಅಟ್ಯಾಕ್ಸ್ ಎಲ್ಲ, ಮಿಸೈಲ್ಸ್ ಎಲ್ಲ ಅಟ್ಯಾಕ್ ಮಾಡಿರೋದು ಇಲ್ಲಿವರೆಗೂ. ಈಗ ಏನಾಗಿದೆ ಅಂದ್ರೆ, ಹಾರ್ಮೋಸ್ ಅನ್ನ ಕ್ಲಿಯರ್ ಮಾಡ್ಕೊಳ್ಳೋದು ಮೊದಲನೇ ಸ್ಟೆಪ್, ಅತಿ ಅವಶ್ಯಕ ಯುದ್ಧ ನಿಲ್ಬೇಕಾದ್ರೆ. ಈಗ ಇರಾನ್ ಎಷ್ಟು, ನೀವು ಟ್ಯಾಕ್ಸ್ ಬಗ್ಗೆ ಹೇಳ್ತಾ ಇದ್ರಿ, ಅವರು ಟೋಲ್ ಕೊಟ್ಕೊಂಡು ಮುಂದೆ ಹೋಗ್ಬೇಕಲ್ಲಿಂದ ಕ್ಲಿಯರ್ ಅಂತ. ಅದಕ್ಕಿಂತ ಮುಖ್ಯವಾಗಿ ಅಲ್ಲಿರೋದು ಇರಾನಿನ ಸ್ಟೇಟ್ಮೆಂಟ್ ಇತ್ತೀಚಿನ ಗಂಟೆ ಏನು ಅಂದ್ರೆ, ಹಾರ್ಮೋಸ್ ಸಂಧಿ ಓಪನ್ ಆಗಿದೆ, ನಾವು ನಮ್ಮ ಎನಿಮಿಗಳ ಶಿಪ್ ಮಾತ್ರ ಅಲ್ಲಿಂದ ಬಿಡೋದಿಲ್ಲ ಅಂತ. ನೋಡಿ, ಇವತ್ತು ಒಂದು ಜೆಸ್ಚರ್ ರೂಪದಲ್ಲಿ ಜಪಾನಿ ಶಿಪ್ ಅನ್ನ ಹೋಗಕ್ ಬಿಟ್ರು. ಅಂದ್ರೆ ನಿನ್ನೆ ತಾನೇ ಅದು ಪ್ರೆಸಿಡೆಂಟ್ ಟ್ರಂಪ್ ಜೊತೆ ಮೀಟಿಂಗ್ ಇತ್ತು, ಜಾಪನೀಸ್ ಪ್ರೈಮ್ ಮಿನಿಸ್ಟರ್, ಲೇಡಿ ಪ್ರೈಮ್ ಮಿನಿಸ್ಟರ್. ಕಳೆದ ತಿಂಗಳು 8ನೇ ತಾರೀಕು ಅವ್ರು ಗೆದ್ದು ಬಂದಿರೋದು. ಫಸ್ಟ್ ಪ್ರೆಸಿಡೆಂಟ್ G7 countries to meet Donald Trump in the White House. He is the Japanese Prime Minister Sanae Takaichi. ಅವರು G7 ನೇಟೋದನ್ನ ಕೇಳ್ಕೊಂಡಾಗೆ ಬನ್ನಿ ಸಹಾಯ ಮಾಡಿ ಅಂತ ಕೇಳಿದ್ರು ಅಮೆರಿಕ. ಅವರೆಲ್ಲ ನೋ ಅಂತ, ಜಪಾನ್ ಕೂಡ ನೋ ಅಂತ ಹೇಳಿದ್ರು, ಸೌತ್ ಕೊರಿಯಾ ಕೂಡ ನೋ ಅಂತ. ಆದ್ರೆ ಜಪಾನ್ ನಲ್ಲಿ ನಗಸಾಕಿ ಪಕ್ಕದಲ್ಲಿ ಇರುವಂತ ಸಸೆಬೋ ಅನ್ನೋ ಒಂದು
ಜಾಗದಲ್ಲಿ ಇದು ಟ್ರಿಪೋಲಿ ಇವ್ರದ್ದು ಇತ್ತು ಶಿಪ್ ಅಮೆರಿಕನ್ ಸುಮಾರು 47,000 ಜನ ಅಮೆರಿಕನ್ ಸೋಲ್ಜರ್ಸ್ ಜಪಾನ್ ನಲ್ಲಿ ಇದ್ದಾರೆ. ಯಾಕಂದ್ರೆ ಜಪಾನ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 9 ಪ್ರಕಾರ ಕಳಿಸೋ ಹಾಗಿಲ್ಲ ಅವ್ರ ಆರ್ಮಿನ ಹೊರಗಡೆ. ಈಗ ಅಮೆರಿಕನ್ ಆರ್ಮಿ ಅವ್ರು ಹೋಗ್ತಾ ಇದ್ದಾರೆ ಶಿಪ್ ನಲ್ಲಿ. ಅದು ಕ್ರಾಸ್ ಆಗಿ ಈಗ ಅರೇಬಿಯನ್ ಸಿ ಎಂಟರ್ ಆಗಿದೆ. ಈಗ ಸಮಸ್ಯೆ ಇರೋದೇನು ಅಂದ್ರೆ ಟ್ರಂಪ್ ಹೇಳ್ಬಿಟ್ರಲ್ಲ, ನಿಮ್ ದೇಶದವರು ನಿಮ್ ಶಿಪ್ ಅಂತ ಕಳಿಸ್ಕೊಂಡು ನಿಮ್ದಂತ ಟ್ಯಾಂಕರ್ ಗಳನ್ನ ಕಚ್ಚಾ ವಸ್ತು ಇರುವಂತ ಶಿಪ್ ನ ಕರ್ಕೊಂಡು ಹೋಗಿ ಸುರಕ್ಷತೆ ಕೊಟ್ಟು ಅಂತ ಹೇಳಿದ್ರಲ್ಲ, ಅದು ಎಲ್ಲರೂ ಅಂತ ಹೇಳಿದ್ರು. ಆದ್ರೂ ಕೆಲವರು ಅನುಕೂಲಕ್ಕೋಸ್ಕರ ಬಂದ್ರು. ಈಗ ದಿಗೋ ಗಾರ್ಸಿಯಾ ಅಂತ ಹೇಳಿದ್ರು, ನಿಜವಾಗ್ಲೂ ಸುನಿಲ್ ಅವ್ರು ಬಹಳ ಚೆನ್ನಾಗಿ ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಆ ವಿಷಯ ಅದರ ವಿವರಣೆ ಅವರಿಗೆ ಬಿಟ್ರೆ, ಈಗ ಆರ್ಥಿಕವಾಗಿ ಅಮೆರಿಕಾಗೆ ಮತ್ತೆ ಇಸ್ರೇಲ್ಗೆ ಹೊಡೆತ ಬಿದ್ದಿರೋದು ಈ ಯುದ್ಧದ ಕಾರಣದಿಂದಾಗಿ ಅತಿಯಾಗಿ ಆಗಿದೆ. ಇದರಿಂದ ಅವರು ಚೇತರಿಸ್ಕೊಳ್ಳೋದು ಬಹಳ ಕಷ್ಟ. ಈಗ ಏನಾಗಿದೆ ನೋಡಿ, ಇರಾನೇನೆ ಸುಮಾರು 20 ವರ್ಷ ಹಿಂದೆ ಹೋಗ್ಬಿಟ್ಟಿದೆ. ಅವರು ಫೆಬ್ರವರಿ 27ನೇ ತಾರೀಕು ಯಾವ ಸ್ಥಿತಿ ಇತ್ತು ಅವ್ರದ್ದು, ಒಂದ್ ರೀತಿನ ಅವರ ಸಾರ್ವಭೌಮತೆ ತೆಕ್ಕೊಂಡು ಅಥವಾ ಅವರ ದೇಶದ ಸುರಕ್ಷತೆ ತೆಕ್ಕೊಂಡು ಅಲ್ಲಿ ಇದ್ದಂತ ಒಂದು ಕಟ್ಟರ್ಪಂಥಿ ಆಡಳಿತ ವ್ಯವಸ್ಥೆನೇ ಆಗ್ಲಿ ತಗೊಂಡ್ರೆ ಮಾತಾಡ್ತೀನಿ ಸರ್, ನಿಮ್ಮನ್ನು ಮಾತಾಡ್ತೀನಿ ನಾನು.